ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪ ಪ್ರಕರಣ 5 ವಿರುದ್ಧ ಜೀವ ಬೆದರಿಕೆ ದೂರನ್ನ ನೀಡಿದ ಆರೋಪಿ ಚಿನ್ನಯ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ತನಗೆ ಮತ್ತು ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರನ್ನ ನೀಡಿರೋದು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ವಿಠಲ್ ಗೌಡ, ಜಯಂತ್, ಸಮೀರ್ ಎಂಡಿ ವಿರುದ್ಧನೂ ಕೂಡ ಜೀವ ಬೆದರಿಕೆಯ ದೂರನ್ನ ನೀಡಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸುವುದಕ್ಕೆ ಪೊಲೀಸರ ಸೂಚನೆ. ಬಳಿಕ ತನಗೆ ಪತ್ನಿಗೆ ರಕ್ಷಣೆ ನೀಡಬೇಕಾಗಿ ಬೆಳ್ತಂಗಡಿ ಠಾಣೆಗೆ ಮನವಿ ಮಾಡಿರೋದು. ಜೈಲಿನಿಂದ ಬರುತ್ತಲೇ ಪೊಲೀಸ್ ಠಾಣೆಗೆ ಮೆಟ್ಟಿಲಿರೋದು ಚಿನ್ನಯ್ಯ. ಇವರೆಲ್ಲ ಒಂದೇ ಗ್ಯಾಂಗ್ ನಲ್ಲಿ ಇದ್ದವರು, ಒಟ್ಟಿಗೆ ಇದ್ದವರು, ಒಟ್ಟಿಗೆ ಓಡಾಡ್ಕೊಂಡಿದ್ದವರು, ಒಂದೇ ಮನೆಯಲ್ಲಿದ್ದವರು. ಈಗ ನೋಡಿದ್ರೆ ಇವರಿಂದಲೇ ಜೀವ ಬೆದರಿಕೆ ಅನ್ನುವಂಥ ದೂರನ್ನ ನೀಡಲಾಗ್ತಾ ಇದೆ. ಈ ಮುಖಾಂತರವಾಗಿ ಈ ಪ್ರಕರಣ ಈಗ ಇನ್ನೊಂದು ಆಂಗಲ್ ಅನ್ನ ಪಡ್ಕೊಳ್ತಾ ಇರೋದು ನೋಡಿ. ಎಲ್ಲ ಒಟ್ಟೊಟ್ಟಿಗೆ ಇದ್ದವರು, ವಿಡಿಯೋ ಮಾಡಿದವರು, ಜೊತೆಗೆ ತನಿಖೆ ಆಗಲೇಬೇಕು ಅಂತ ಆದೇಶಿಸಿದವರು, ಇವರೆಲ್ಲನೂ ಒಬ್ರೆ ಒಂದೇ ಗ್ಯಾಂಗ್ ನಲ್ಲಿ ಇದ್ದವರು. ಅದೇ ಇದೇ 5 ವಿರುದ್ಧ ಇದೀಗ ದೂರನ್ನ ನೀಡಿರುವಂಥದ್ದು. ನನಗೆ ಮತ್ತು ನನ್ನ ಹೆಂಡತಿಗೆ ಜೀವ ಬೆದರಿಕೆ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರನ್ನ ನೀಡಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸಿರುವಂಥದ್ದು. ಯಾರ್ಯಾರ ವಿರುದ್ಧ? ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್, ಸಮೀರ್ ಎಂಡಿ ಇವ್ರುಗಳ ವಿರುದ್ಧ ದೂರನ್ನ ನೀಡಿರುವಂಥದ್ದು. ಈ ಚಿನ್ನಯ್ಯ ಉಲ್ಟಾ ಹೊಡೆದ ಅಂತಾನೆ ಈ ಪ್ರಕರಣ ತಲೆಕೆಳಗಾಗಿದ್ದು. ನನಗೆ ಈ ಥರ ಹೇಳುವಂಥ ಒತ್ತಡ ಹೇರಿದ್ರು, ನನ್ನ ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ ಅಂತ ಅರ್ಧದಲ್ಲಿ ಚಿನ್ನಯ್ಯ ಹೇಳಿದಂಥ ವಿಚಾರದಿಂದಲೇ ಈ ಪ್ರಕರಣ ಬೇರೆ ಒಂದು ಆ್ಯಂಗಲ್ ಅನ್ನ ಪಡ್ಕೊಂಡಿದ್ದು. ಸೊ ಇದೀಗ ಇನ್ನೊಂದು ಆ್ಯಂಗಲ್ ಅನ್ನ ಪಡ್ಕೊಳ್ತಾ ಇದೆ, ನನಗೆ ಜೀವ ಬೆದರಿಕೆ ಇದೆ ಅಂತ. ಒಟ್ಟಿಗೆ ಇದ್ದವರ ವಿರುದ್ಧವೇ ಈ ಒಂದು ದೂರನ್ನ ನೀಡ್ತಾ ಇರೋದು ಬೆಳ್ತಂಗಡಿ ಠಾಣೆಗೆ. ಪೊಲೀಸರ ಸೂಚನೆಯ ಬಳಿಕ ತನಗೆ ಮತ್ತು ಪತ್ನಿಗೆ ರಕ್ಷಣೆ ನೀಡಬೇಕಾಗಿ ಬೆಳ್ತಂಗಡಿ ಠಾಣೆಗೆ ಮನವಿಯನ್ನ ಮಾಡಲಾಗಿದೆ. ಆಮೇಲೆ ಜೈಲಿನಿಂದ ಬರುತ್ತಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ಚಿನ್ನಯ್ಯ. ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದೊಂದು ವಿಚಾರ. ಅಂಥದ್ದು ಏನು ನಡೆದು ಹೋಯ್ತು ಈ ಮಧ್ಯದಲ್ಲಿ? ಏನು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಎಲ್ಲ ಒಂದಾಗಿದ್ರು, ಆಮೇಲೆ ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣ ಏನು? ಚಿನ್ನಯ್ಯಂಗೆ ತಾನು ಒಬ್ಬನೇ ಬಕ್ರ ಆಗ್ತಾ ಇದ್ದೀನಿ ಅಂತ ಅನ್ಸಿದ್ದಕ್ಕೇನೆ ಈ ಥರ ಎಲ್ಲ ಮಾಡ್ತಾ ಇದ್ದಾನ, ಅಥವಾ ತಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ, ಇನ್ನುಳಿದವ್ರಿಗೂ ಪಾಠ ಕಲಿಸ್ಬೇಕು ಅಂತನ? ನಿಜವಾಗ್ಲೂ ಚಿನ್ನಯ್ಯನಿಗೆ ಬೆದರಿಕೆ ಅನ್ನೋದು ಇದೀಗ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇದೀಗ ಬುರ್ಡೆ ಗ್ಯಾಂಗ್ನಲ್ಲಿ ಬಿರುಕು ಮೂಡಿರೋದು ಗೊತ್ತಾಗ್ತಾ ಇದೆ, ಜಗಜ್ಜಾಹಿರಾಗ್ತಾ ಇದೆ. ಒಟ್ಟಿಗೆ ಕೂತು ವಿಡಿಯೋ ಮಾಡ್ಕೊಂಡಿದ್ರು, ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು, ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತ ಇವ್ರಗಳ ಮೇಲೆ ಆರೋಪ ಇತ್ತು. ಪ್ರಕರಣದ ದಿಕ್ಕೇ ತಪ್ಪಿ ಹೋಗಿತ್ತು. ಇದೀಗ ಇನ್ನೊಂದು ಹೊಸ ಮಜಲನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಈಗಾಗ್ಲೇನೆ ತಿಮರೋಡಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ತಿಮರೋಡಿ ಅಜ್ಞಾತ ಸ್ಥಳದಲ್ಲಿ ಇರುವಂಥದ್ದು. ನೋಟಿಸ್ ಕೊಡೋದಕ್ಕೆ ಹೋದ್ರೂ ಕೂಡ ಇಲ್ಲ. ಇನ್ನುಳಿದವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿಯೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಂಗಳೂರಿಂದ. ಆದಿತ್ಯ, ಈ ಪ್ರಕರಣ ಯಾವಾಗ್ಲೂ ಮೊದಲ ದಿನದಿಂದಲೂ ಸಹಜವಾಗಿ ಸಾಕಷ್ಟು ಟ್ವಿಸ್ಟು ಟರ್ನು ಎಲ್ಲಾನು ಇತ್ತು. ಈಗ ಮತ್ತೊಂದು ಆಂಗಲ್ ಪಡ್ಕೊಳ್ತಾ ಇದೆ. ಸ್ವತಃ ಚಿನ್ನಯ್ಯ ತಮ್ಮ ಗ್ಯಾಂಗಿನ ವಿರುದ್ಧವೇ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಇದು ಹೊಸ ರೀತಿಯಾದಂಥ ಕತೆ. ಏನೇನು ಅಪ್ಡೇಟ್ ಇದೆ? ನೀತಿ ಹೌದು. ಚಿನ್ನಯ್ಯನಿಗೆ ಜಾಮೀನಾದರೂ ಕೂಡ ಆತ ಜೈಲಿನಿಂದ ಹೊರಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಯಾಕಂದ್ರೆ ಅಂತ ಷರತ್ತುಬದ್ಧ ಜಾಮೀನನ್ನ ಮಂಗಳೂರು ನ್ಯಾಯಾಲಯ ಆತನಿಗೆ ನೀಡಿತ್ತು. ಸುಮಾರು 12 ಷರತ್ತುಗಳು ಇತ್ತು ಮತ್ತು ಬಾಂಡ್ ರೂಪದಲ್ಲಿ ಸುಮಾರು 1 ಲಕ್ಷ ರೂಪಾಯಿನ ಇಡಬೇಕಾಗಿತ್ತು. ಸೊ ಆತನಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆತನ ಪತ್ನಿ ಹರಸಾಹಸವನ್ನೇ ಪಟ್ಟಿದ್ರು. ಮತ್ತು ಆತನ ನೆರವಿಗೆ ಏನು ಆತನನ್ನ ಕರ್ಕೊಂಡ್ಬಂದಂತಹ ವಕೀಲರಾಗ್ಲಿ ಅಥವಾ ಈ ಒಂದು ಬುರುಡೆ ಗ್ಯಾಂಗ್ ಅಂತ ಕರೆಯಲ್ಪಡೆಯುವಂತಹ ಯಾರು ಕೂಡ ಆತನನ್ನ ಬಿಡಿಸೋದಕ್ಕೆ ಮುಂದಾಗಿರ್ಲಿಲ್ಲ. ಕಡೆಗೂ ಆತನಿಗೆ ಮೊನ್ನೆ ಜಾಮೀನಿನ ಭಾಗ್ಯ ಲಭ್ಯವಾಗಿತ್ತು. ಆತ ಶಿವಮೊಗ್ಗದ ಜೈಲಿನಿಂದ ಬಿಡುಗಡೆಯಾದ ಬೆನ್ನಲ್ಲೇ ಈಗ ಆತ ಹೊಸ ದೂರೊಂದನ್ನ ನೀಡಿದಾನೆ. ಹೊಸ ಟ್ವಿಸ್ಟ್ ಅನ್ನ ಈ ಒಂದು ಪ್ರಕರಣ ಪಡೆದುಕೊಂಡಿರುವಂತದ್ದು. ಯಾರು ಆತನಿಗೆ ಆಶ್ರಯವನ್ನ ನೀಡಿದ್ರು, ಯಾರು ಆಶ್ರಯದಾತರು ಅಂತ ಕರೆಯಲ್ಪಡ್ತಾ ಇದ್ರು, ಯಾರು ಆತನನ್ನ ಕರ್ಕೊಂಡ್ ಬಂದಿದ್ರು, ಯಾರು ಈ ಒಂದು ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಹೊತ್ತಿರುವಂತವರಿದ್ದಾರೋ, ಸೊ ಅವರ ವಿರುದ್ಧ ಅಂದ್ರೆ 5 ಜನರ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಗಿರೀಶ್ ಮಠಣ್ಣನವರ, ಜಯಂತ್ ಟಿ, ವಿಠಲ್ ಗೌಡ ಮತ್ತು ಸಮೀರ್ ಎಂಡಿಯ ವಿರುದ್ಧ ಇದೀಗ ಚಿನ್ನಯ್ಯ ಸೇರಿದಂತೆ ಆತನ ಪತ್ನಿ ಹೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು
ದೂರನ್ನ ನೀಡಿದ್ದಾರೆ. ಯಾಕಂದ್ರೆ ನಮ್ಗೆ ಇವರಿಂದ ಜೀವ ಬೆದರಿಕೆ ಬರಬಹುದು ಅಥವಾ ನಮ್ಮ ಜೀವಕ್ಕೆ ಇವರಿಂದ ಹಾನಿಯಾಗಬಹುದು ಅನ್ನುವಂತಹ ರೀತಿಯಿಂದ ಹಾಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ಮುಂದೆ ಯಾವುದೇ ರೀತಿ ಅಚಾತುರ್ಯಗಳು ಆಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಆತ ಹೋಗಿ ಈ ತರ ಒಂದು ದೂರನ್ನ ಸದ್ಯ ನೀಡಿರೋದು. ಬುರುಡೆ ಗ್ಯಾಂಗ್ ನಲ್ಲಿ ಒಂದು ಅರ್ಥದಲ್ಲಿ ಈಗ ಬಿರುಕು ಮೂಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವಾಗ ಈ ಚಿನ್ನಯ್ಯ ಜೈಲಿನ ಒಳಗೆ ಹೋಗ್ತಾನೋ ಅಂದ್ರೆ ಈತನ ಬಂಧನವಾಗುತ್ತೋ ಆ ಬಳಿಕ ಈ ಟೀಮ್ ಆತನನ್ನ ಸಂಪೂರ್ಣವಾಗಿ ಬಿಟ್ಟಿರುತ್ತೆ ಮತ್ತು ಈತನು ಕೂಡ ಇವರ ವಿರುದ್ಧ ಅನೇಕ ರೀತಿಯಲ್ಲಿ ಸಾಕ್ಷಿ ಹೇಳಿಕೆಗಳನ್ನ ನೀಡಿದ್ದಾನೆ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ನಂದು ಏನು ಇದ್ರೂ ತಪ್ಪಿಲ್ಲ, ನನ್ನನ್ನು ಇವರೇ ಕರ್ಕೊಂಡ್ ಬಂದಿದ್ದು, ಇವರೇ ಈ ತರ ಹೇಳಿಕೆಯನ್ನ ನೀಡಬೇಕು ಅಂತ ಹೇಳಿದ್ದು, ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗಿ ನಾನು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟೆ ಅಥವಾ ಈ ಒಂದು ಷಡ್ಯಂತ್ರದಲ್ಲಿ ನಾನು ಭಾಗಿದಾರನಾದೆ ಅನ್ನುವಂಥ ರೀತಿಯಲ್ಲಿ ಆತ ಹೇಳಿಕೆಯನ್ನ ನೀಡಿದ. ಎರಡೆರಡು ಬಾರಿ ಆತ ಸಾಕ್ಷಿ ಹೇಳಿಕೆಯನ್ನ ನೀಡಿರೋದು. ಹಾಗಾಗಿ ಈತನ ಹೇಳಿಕೆ ಕೂಡ ಈ ಐವರ ವಿರುದ್ಧ ಈಗ ಪ್ರಬಲ ಸಾಕ್ಷಿಯಾಗಿದೆ. ಮುಂದೆ ಕೋರ್ಟಿನ ಒಂದು ನಿರ್ದೇಶನದ ಆಧಾರದಲ್ಲಿ SIT ಅವರು ಈ ಒಂದು ಐವರನ್ನ ವಿಚಾರಣೆಗೆ ಒಳಪಡಿಸುವಂತ ವಿಚಾರಗಳು ಕೂಡ ಇದೆ ಅಥವಾ ಅವರನ್ನ ಬಂಧಿಸುವಂತ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಈತ ಪ್ರಮುಖ ಸಾಕ್ಷಿಯಾಗಿದ್ದಾನೆ ಈ ಪ್ರಕರಣಕ್ಕೆ. ಮತ್ತು ಬೇರೆ ಬೇರೆ ಅಂದ್ರೆ ಸಾರ್ವಜನಿಕವಾಗಿಯೂ ಕೂಡ ಒಂದಿಷ್ಟು ಜನ ಈತನ ಜೀವಕ್ಕೆ ಅಪಾಯ ಎದುರಾಗಬಹುದು, ಈತನಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಇದೀಗ ಚಿನ್ನಯ್ಯ ಮತ್ತು ಆತನ ಪತ್ನಿ ಸ್ವತಃ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ. ದೂರರ್ಜಿಯನ್ನ ಸದ್ಯ ಬೆಳ್ತಂಗಡಿ ಪೊಲೀಸರು ಸ್ವೀಕರಿಸಿದ್ದಾರೆ. ನೀತಿ ಓಕೆ, ಅತಿಥೇನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಬುರುಡೆ ಗ್ಯಾಂಗ್ ನಲ್ಲಿ ಮೊದಲಿಂದಲೂ ಕೂಡ ಒಂದು ಹೊಂದಾಣಿಕೆ ಅನ್ನೋದಿಲ್ಲ, ಬಿರುಕು ಬಿಟ್ಟಿದೆ ಅಂತ ಹೇಳಲಾಗ್ತಿತ್ತು. ಮತ್ತೆ ಬೇರೆ ಬೇರೆಯವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಯೂಟ್ಯೂಬರ್ ವಿರುದ್ಧವೂ ಕೂಡ ಈ ಒಂದು ದೂರನ್ನ ನೀಡಿರುವಂಥದ್ದು, ಆತನಿಂದಲೂ ಕೂಡ ನನಗೆ ಬೆದರಿಕೆ ಇದೆ ಅಂತ. ಸೊ ಹಾಗಾಗಿ ಯಾರ್ಯಾರಿಗೆ ಈಗ ಡವ ಶುರು ಆಗಿದೆ ಈ ಪ್ರಕರಣ, ಈಗ ಹೊಸ ಆಂಗಲ್ ಅನ್ನ ಪಡ್ಕೊಳ್ತಿರುವಂತ ಹಿನ್ನೆಲೆಯಲ್ಲಿ ತನಿಖೆ ಈಗ ಯಾವ ತರ ನಡೀಬಹುದು ಅಂತ. ನೀತಿ ಹೌದು. ಯಾಕಂದ್ರೆ ಈಗ ಈ ಒಂದು ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ ಬಳಿಕ ಸಮೀರ್ MD ಅಂದ್ರೆ ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಹೆಸರು ಇದರಲ್ಲಿ ಅಂದ್ರೆ ಬುರುಡೆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪ್ರಮುಖವಾಗಿ SIT ಅವರು ವರದಿ ಹಾಕುವಂತ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಹೆಸರಿಸಿರುವಂತದ್ದು 6 ಜನರನ್ನ. ಅದು ಮೈಶೆಟ್ಟಿ ತಿಮ್ಮರಡಿ, ಗಿರೀಶ್ ಮಠಣ್ಣನವರ, ಜಯಂತ ಟಿ, ವಿಠಲ್ ಗೌಡ, ಸುಜಾತಾ ಭಟ್ ಇವರೆಲ್ಲರ ಹೆಸರನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಒಂದು ಹೊಸ ಸೇರ್ಪಡೆ ಈಗ ಚಿನ್ನಯ್ಯ ನೀಡುವಂತಹ ದೂರಿನಲ್ಲಿ ಹೊಸ ಸೇರ್ಪಡೆ ಸಮೀರ್ MD ಇದ್ದು. ಅಂದ್ರೆ ಸಮೀರ್ MD ಈ ಹಿಂದೆ ಹೇಳುವಂತ ರೀತಿಯಲ್ಲಿ ಆತ ಕೊಟ್ಟಂತ ಹೇಳಿಕೆ ಅದರಲ್ಲಿ ಕೇವಲ ವಿಡಿಯೋವನ್ನ ಮಾತ್ರ ನಾನು ಮಾಡಿರೋದು ಅನ್ನುವಂಥ ರೀತಿಯಲ್ಲಿ ಸಮೀರ್ MD ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಚಿನ್ನಯ್ಯ ಈಗ ಸಮೀರ್ MD ವಿರುದ್ಧ ದೂರು ನೀಡಿರೋದು ಕೂಡ ಬಹಳ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಕೇವಲ ಒಂದು ಸಂದರ್ಶನವನ್ನ ಮಾಡಿದ್ರೆ ಅಥವಾ ಒಂದು ವಿಡಿಯೋವನ್ನ ಮಾಡೋದಕ್ಕೆ ಆತನಿಂದ ಕೇವಲ ಮಾಹಿತಿಯನ್ನ ಪಡೆದುಕೊಂಡಿದ್ರೆ ಯಾಕೀಗ ಚಿನ್ನಯ್ಯ ಹೋಗಿ ಸಮೀರ್ MD ವಿರುದ್ಧ ದೂರನ್ನ ನೀಡ್ತಾ ಇರೋದು ಅನ್ನೋದು ಕೂಡ ಪ್ರಶ್ನೆ ಇದೆ. ಇವರು ಆರೋಪ ಮಾಡಿದ ರೀತಿಯಲ್ಲಿ ಇದೊಂದು ಷಡ್ಯಂತ್ರ ಅನ್ನುವಂಥದ್ದೆಲ್ಲಾದ್ರೂ ಪ್ರೂವ್ ಆದ್ರೆ ಇದರಲ್ಲಿ ಷಡ್ಯಂತ್ರದ ಭಾಗಿದಾರನಾಗಿ ಸಮೀರ್ MD ಕೂಡ ಇರುವಂತದ್ದು ಇಲ್ಲಿ ಸ್ಪಷ್ಟ ಅನ್ನೋದು ಕೂಡ. ಯಾಕಂದ್ರೆ ಸಮೀರ್ MD ಏನಾದ್ರೂ ಚಿನ್ನಯ್ಯನಿಗೆ ಬೆದರಿಕೆ ಹಾಕುವಂಥದ್ದು ಅಥವಾ ಆತನಿಗೆ ಈ ತರ ಗೈಡ್ ಮಾಡುವುದು, ಟ್ರೈನ್ ಅಪ್ ಮಾಡುವಂತದ್ದು, ಈ ತರ ಹೇಳಿಕೆಗಳನ್ನ ಕೊಡಬೇಕು, ಈ ತರ ಆರೋಪಗಳನ್ನ ಮಾಡಬೇಕು ಅನ್ನುವಂತ ಒಂದು ವಿಚಾರ ಏನಿದೆಯೋ ಅದರಲ್ಲಿ ಸಮೀರ್ MD ಪಾತ್ರ ಕೂಡ ಇದೆಯಾ ಅನ್ನುವಂತ ಅನುಮಾನ ಸದ್ಯ ಚಿನ್ನಯ್ಯ ನೀಡಿರುವಂತಹ ದೂರಿನ ಆಧಾರದಲ್ಲಿ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಮತ್ತು ಸಮೀರ್ MD ಏನು ಈ ಹಿಂದೆ ಒಂದು AI ವಿಡಿಯೋವನ್ನ ಹರಿಬಿಟ್ಟಿದ್ನೋ ಅಂದ್ರೆ ಈ ಪ್ರಕರಣ ಮುನ್ನೆಲೆಗೆ ಬರುವ ಮುನ್ನ ಅಥವಾ ಚಿನ್ನಯ್ಯ ಅರೆಸ್ಟ್ ಆಗುವ ಮುನ್ನ ಇತರ ವಿಚಾರಗಳು ಇದೆ, ಇತರ ಆರೋಪಗಳು ಇದೆ ಅನ್ನೋದು ಸಾರ್ವಜನಿಕವಾಗಿ ಅದು ಬಹಿರಂಗವಾಗುವ ಮುನ್ನವೇ ಸಮೀರ್ MD ಏನು ಚಿನ್ನಯ್ಯ ನೀಡಿದಂತಹ ದೂರಿನಲ್ಲಿ ಇರದಿರುವಂತಹ ಒಂದಿಷ್ಟು ವಿಚಾರಗಳನ್ನ, ಒಂದಿಷ್ಟು ಗಂಭೀರ ಆರೋಪಗಳನ್ನ ತನ್ನ AI ವಿಡಿಯೋದಲ್ಲಿ ಆತ ಅದನ್ನ ಹರಿಬಿಟ್ಟಿದ್ದ. ಸೊ ಇದರ ವಿರುದ್ಧವೂ ಕೂಡ ಆಕ್ರೋಶಗಳು ವ್ಯಕ್ತವಾಗಿತ್ತು. ಚಿನ್ನಯ್ಯನೇ ಇದರ ಬಗ್ಗೆ ದೂರು ಕೊಟ್ಟಿಲ್ಲ, ಇದು ಸಮೀರ್ MDಗೆ ಎಲ್ಲಿಂದ ಈ ತರ ಮಾಹಿತಿಗಳು ಬಂತು ಅನ್ನುವಂತ ರೀತಿಯಲ್ಲಿ. ಆದ್ರೆ ಆ ಬಳಿಕ ಯಾವಾಗ ಚಿನ್ನಯ್ಯನೇ ಆರೋಪಿಯಾಗಿ ಪರಿವರ್ತನೆ ಆಗ್ತಾನೋ, ಯಾವಾಗ ಆತನ ಗುರುತು ಪತ್ತೆಯಾಗುತ್ತೋ ಆ ಬಳಿಕ ಚಿನ್ನಯ್ಯ ನೀಡಿರುವಂತಹ ಅನೇಕ ಸಂದರ್ಶನಗಳಲ್ಲೂ ಕೂಡ ಏನು ಈ ಸಮೀರ್ MD ತನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳಿದೆಯೋ ಆ ವಿಚಾರಗಳನ್ನ ಚಿನ್ನಯ್ಯನೇ ಸ್ವತಃ ಹೇಳಿರುವಂತಹ ಹೇಳಿಕೆಗಳು ಕೂಡ ಇದೆ. ಹಾಗಾಗಿ ಚಿನ್ನಯ್ಯ ಮತ್ತು ಸಮೀರ್ MD ನಡುವೆ ಒಂದು ನಿಕಟ ಸಂಪರ್ಕ ಇರೋದು ಆ ಬಳಿಕ ಎಲ್ಲವೂ ಕೂಡ ಗೊತ್ತಾಯಿತು. ಹಾಗಾಗಿ ಈಗ ಚಿನ್ನಯ್ಯ ನೀಡಿರುವಂತಹ ದೂರಿನ ಆಧಾರದಲ್ಲೂ ಕೂಡ ಸಮೀರ್ MD ಕೂಡ ಏನೀಗ ಒಂದು ಷಡ್ಯಂತ್ರ ಅನ್ನುವಂತ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆಯೋ, ಕೇವಲ ವಿಡಿಯೋ ಮಾಡಿದ್ದು ಮಾತ್ರ ಅಲ್ಲ, ಈ ಷಡ್ಯಂತ್ರದಲ್ಲಿ ಸಮೀರ್ MD ಕೂಡ ಎಲ್ಲಾದ್ರೂ ಭಾಗಿಯಾಗಿರುವಂತದ್ದು ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇದೆ. ಹಾಗಾಗಿ ಈವರೆಗೂ ಕೂಡ ನಡೆದಿರುವಂತಹ ತನಿಖೆ, ಚಿನ್ನಯ್ಯ ಮಾಡಿರುವಂತಹ ಆರೋಪ, ನೂರಾರು ಶವಹೂತ ಆರೋಪ, ಸಿಕ್ಕಂತ ಬುರುಡೆಗಳು, ಇದರ ಸುತ್ತ ಗಿರಿಕಿ ಹೊಡಿತಾ ಆಯಿತು. ಮತ್ತು ಷಡ್ಯಂತ್ರ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಈಗ ಕೋರ್ಟ್ಗೂ ಕೂಡ ಒಂದು ದಾಖಲೆಗಳನ್ನ ನೀಡಿರೋದು, ಇದರ ಒಂದು ಷಡ್ಯಂತ್ರ ಇದೆ ಅನ್ನೋದು ನಮ್ಗೆ ಕಾಣು ಬರ್ತಾ ಇದೆ. ಮತ್ತು ಇಂಥ 6 ಜನ ಇದರಲ್ಲಿ ಪಾಲುದಾರರು ಇದ್ದಾರೆ. ಸೊ ಅವರನ್ನ ವಿಶೇಷವಾಗಿ ನಮಗೆ ತನಿಖೆ ಮಾಡಬೇಕಾಗುತ್ತೆ. ಸೊ ಕಾನೂನಿನಲ್ಲಿ ಅಡಿಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಮ್ಗೆ ಇನ್ನಷ್ಟು ನಮ್ಮ ಹಾದಿ ಸುಗಮವಾಗುತ್ತೆ ಅನ್ನುವಂತ ರೀತಿಯಲ್ಲಿ ಮೊನ್ನೆ ವರದಿಯನ್ನ ನೀಡುವಂತ ವೇಳೆಯಲ್ಲಿ ಅವರು ಒಂದು ಮನವಿಯನ್ನ ಕೋರ್ಟ್ಗೆ ಮಾಡ್ಕೊಂಡಿದ್ರು. ಹಾಗಾಗಿ ಕೋರ್ಟ್ ಮುಂದಕ್ಕೆ ಎಲ್ಲಾದ್ರೂ ಅನುಮತಿಯನ್ನ ಕೊಟ್ಟರೆ ಸೊ ಅವರ ತನಿಖೆಯೂ ಕೂಡ ನಡೆಯುತ್ತೆ. ಈ ನಡುವೆ ಈಗ ಚಿನ್ನಯ್ಯ ದೂರನ್ನ ಕೂಡ ನೀಡಿರೋದು. ಈಗ ಬೆಳ್ತಂಗಡಿ ಪೊಲೀಸರು ಕೇವಲ ದೂರರ್ಜಿಯನ್ನ ಸ್ವೀಕರಿಸಿದ್ದಾರೆ. ಚಿನ್ನಯ್ಯ ಯಾವ ನೆಲೆಯಲ್ಲಿ ಈ ತರ ಒಂದು ಆರೋಪವನ್ನ ಮಾಡಿರೋದು ಅಂದ್ರೆ ನೇರವಾಗಿ ಏನಾದರೂ ಬೆದರಿಕೆಗಳು ಇತ್ತ ಅಥವಾ ಅರೆಸ್ಟ್ ಆಗುವ ಒಂದಿಷ್ಟು ದಿನಗಳ
ಮುನ್ನ ಏನಾದ್ರೂ ತಪ್ಪೊಪ್ಪಿಕೊಂಡ್ರೆ ನಾವು ಈ ತರ ಅನ್ನುವಂತ ರೀತಿ ಬೆದರಿಕೆ ಏನಾದ್ರು ಹಾಕಿದ್ರೆ ಅಥವಾ ಅರೆಸ್ಟ್ ಆದ ಬಳಿಕ ಏನಾದ್ರು ಬೆದರಿಕೆಗಳು ಇದೆಯಾ ಅನ್ನುವಂತ ಭೀತಿ ಆತನಲ್ಲಿ ಏನಾದ್ರು ಇದೆಯಾ, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇದು ಪ್ರಕರಣವಾಗಿ ಪರಿವರ್ತನೆ ಆಗುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.